Hi, hello everyone. This is Satish Kumar working as Assistant Professor in Commerce UGC Mitigation. In this session, we are going to discuss how to upload multiple choice questions into the Karnataka LMS and possible errors, common possible errors multiple choice upload ಮಾಡುವಾಗ ಯಾವ ಬರ್ತವೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಕೂಡ ಈಗ ನಾವು ನೋಡೋಣ. So let us start. ನಿಮಗೆ ಗೊತ್ತಿದೆ ಈ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡುವಾಗ ನಾವು ಫಸ್ಟ್ PPT ಅನ್ನು ಅಪ್ಲೋಡ್ ಮಾಡ್ತೀವಿ ಆಸ್ ವೆಲ್ ಆಸ್ ಸ್ಟಡಿ ಮೆಟೀರಿಯಲ್ ಅಂಡ್ ನಮ್ಮ ಒಂದು ಲೋಕಲ್ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಇದಾದ ನಂತರ ವಿ ಹ್ಯಾವ್ ಟು ಅಪ್ಲೋಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಇಲ್ಲಿ ಆಡ್ ಅಸೆಸ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಪ್ರತಿ ಸೆಷನ್ಗೂ ನಾವು ಯಾವ ರೀತಿ PPT ಸ್ಟಡಿ ಮೆಟೀರಿಯಲ್ ವಿಡಿಯೋ ಅಪ್ಲೋಡ್ ಮಾಡ್ತೀವೋ ಅದಕ್ಕೆ ಕೆಳಭಾಗದಲ್ಲಿ ಆಡ್ ಅಸೆಸ್ಮೆಂಟ್ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಒಂದು ಟ್ಯಾಬ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿ ಟ್ಯಾಬ್ ಅನ್ನ ಪ್ರೆಸ್ ಮಾಡಿದಾಗ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಪ್ಲೋಡ್ ಮಾಡಬೇಕಂದ್ರೆ ದಿಸ್ ಆಡ್ ಅಸೆಸ್ಮೆಂಟ್ ಅನ್ನೋ ಒಂದು ಟ್ಯಾಬ್ ಅನ್ನ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಡೆಸಿ ಸೊ ಈ ರೀತಿಯ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡುವ ಒಂದು ಮೆನು ಓಪನ್ ಆಗುತ್ತೆ. ಸೊ ಈ ಒಂದು ಮೆನು ಅಲ್ಲಿ ವಿ ಹ್ಯಾವ್ ಟು ಎಂಟರ್ ದಿ ಅಸೆಸ್ಮೆಂಟ್ ನೇಮ್. ಸೊ ಇಲ್ಲಿ ನಾವು ಒಂದು ಅಸೆಸ್ಮೆಂಟ್ ನೇಮ್ ಅನ್ನು ಕೊಟ್ಟಿದ್ದೀನಿ, ಫೈನಲ್ ಅಕೌಂಟ್ಸ್ ಸೆಷನ್ ನಂಬರ್ 12 ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದೀನಿ ಅಂಡ್ ನಂಬರ್ ಆಫ್ ಅಟೆಂಪ್ಟ್ಸ್. ಸೊ ಇಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಎಷ್ಟು ಅಟೆಂಪ್ಟ್ಸು ಅಲೋ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ 3 ಅಟೆಂಪ್ಟ್ಸ್ ನಾನು ಅಲೋ ಮಾಡಿದ್ದೀನಿ. ಸೊ ಅದು ನಿಮ್ಮ ಒಂದು ಕಸ್ಟಮೈಸೇಷನ್ಗೆ ಬಿಟ್ಟಿರೋದು. ಬೇಕಾದ್ರೆ ನೀವು ಇಲ್ಲಿ 5 or 7 ಲೈಕ್ ದಿಸ್ ಯು ಕ್ಯಾನ್ ಎಂಟರ್ ಆ್ಯಂಡ್ ಪಾಸಿಂಗ್ ಪರ್ಸೆಂಟೇಜ್. ಸೊ ನಮ್ಮ ತುಮಕೂರು ಇನ್ಸ್ಟಿಟ್ಯೂಟ್ ಪ್ರಕಾರ 40% ಅನ್ನೋದು ಪಾಸಿಂಗ್ ಪರ್ಸೆಂಟೇಜ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಇಲ್ಲಿ 40 ಅಂತ ಹಾಕಿದ್ದೀವಿ. ಸೊ ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ಅನ್ನು ಹಾಕಬಾರ್ದು, ಜಸ್ಟ್ ನ್ಯೂಮರಿಕಲ್ ಡಿಜಿಟ್ಸ್ ಅಂದರೆ ನೀವೇನು 40 30 35 60 ಲೈಕ್ ದಟ್. ಸೊ ನಿಮ್ಮ ಒಂದು ಪರ್ಸೆಂಟೇಜ್ ಏನಿದೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಬಟ್ ದಟ್ ಶುಡ್ ನಾಟ್ ಇನ್ಕ್ಲೂಡ್ ದ ಪರ್ಸೆಂಟೇಜ್ ಸಿಂಬಲ್. ಆ್ಯಂಡ್ ಇಲ್ಲಿ ನಿಮಗೆ ಅಪ್ಲೋಡ್ ಫೈಲ್ ಅಂತ ಒಂದು ಟ್ಯಾಬ್ ಇರುತ್ತೆ. ಸೊ ಇಲ್ಲಿ ನೀವು ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ. ಸೊ ನೀವು ಆಲ್ರೆಡಿ ನಿಮ್ಮ ಸೆಷನ್ ವೈಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ. ಸೊ ಹಳೆ ಒಂದು ಫಾರ್ಮೆಟಲ್ಲಿ 5 ಆಪ್ಷನ್ಸು ಅಥವಾ 4 ಆಪ್ಷನ್ಸು ಮೆಥಡ್ ಡೇಟಾ ಈ ಒಂದು ಫಾರ್ಮೆಟು ನಿಮ್ಮ ಹತ್ರ ಇರಬಹುದು. ಅಥವಾ ಆ ಫಾರ್ಮೆಟಲ್ಲಿ ನೀವು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ನಿಮಗಿಲ್ಲಿ ಆಲ್ರೆಡಿ ಒಂದು ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಫೈಲ್ ಫಾರ್ಮೆಟ್ ಅಂತ ಒಂದು ಸ್ಯಾಂಪಲ್ ಫಾರ್ಮೆಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಸೊ ಇವರು ಕೊಟ್ಟಿರುವಂಥ ಫಾರ್ಮೆಟಲ್ಲಿ ನೀವು ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಪೇಸ್ಟ್ ಮಾಡಿ ಅದನ್ನು ಸೇವ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಸಿ ಸೊ ಆ ರೀತಿಯ ಫಾರ್ಮೆಟು ಯಾವ ರೀತಿ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ಫಾರ್ಮೆಟು ಯಾವ ರೀತಿ ಇದೆ ಅನ್ನೋದನ್ನು ಈಗ ನಾವು ನೋಡೋಣ. ಸೊ ಫಸ್ಟ್ಲಿ ಆ ಒಂದು ಫಾರ್ಮೆಟ್ ಏನಿದೆ ಅದನ್ನು ಎಡಿಟಿಂಗ್ಗೆ ತಗೊಳ್ಳಿ. ಸೊ ಆ ಒಂದು ಫಾರ್ಮೆಟ್ ಈ ರೀತಿ ಇರುತ್ತೆ. ಫಸ್ಟ್ಲಿ ಮೆಟಾ ಡೇಟಾ ಇಟ್ ಮೀನ್ಸ್ ಯು ಜಸ್ಟ್ ಹ್ಯಾವ್ ಟು ಎಂಟರ್ ದ ನೇಮ್ ಆಫ್ ದಿ ಅಸೆಸ್ಮೆಂಟ್. ಸೊ ಅಸೆಸ್ಮೆಂಟು ಯಾವ ಟಾಪಿಕ್ ಮೇಲೆ ಮಾಡ್ತಿದ್ರು ಆ ಒಂದು ಟಾಪಿಕ್ ಹೆಸರನ್ನು ಹಾಕಿ ಅಥವಾ ಯೂನಿಟ್ ನೇಮ್ ಹಾಕಿದ್ರು ನಡೆಯುತ್ತೆ. ಬಟ್ ಕಂಪಲ್ಸರಿ ಮೆಟಾ ಡೇಟಾ ಶುಡ್ ಬಿ ಎಂಟರ್ಡ್ ಬಿಕಾಸ್ ಇಟ್ ಈಸ್ ಕಂಪಲ್ಸರಿ ಕಾಲಮ್. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಅಂತ ಇದೆ. ಸೊ ಸ್ಟಾರ್ ಮಾರ್ಕ್ ಮೀನ್ಸ್ ಶುಡ್ ಬಿ ಎಂಟರ್ಡ್ ಕಂಪಲ್ಸರಿಲಿ. ಸೊ ಕಂಪಲ್ಸರಿ ಆಗಿ ಈ ಒಂದು ಡೇಟಾ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಯೂನಿಟ್ ನೇಮನ್ನು ಹಾಕಿ ಅಥವಾ ನಿಮ್ಮ ಒಂದು ಟಾಪಿಕ್ ಏನಿದೆಯೋ ಆ ಟಾಪಿಕ್ ಹೆಸರನ್ನು ಹಾಕಿ ಯಾವ ಒಂದು ಅಸೆಸ್ಮೆಂಟ್ ಮಾಡ್ತಿದ್ರೋ ಆ ಒಂದು ಅಸೆಸ್ಮೆಂಟ್ನ ಟಾಪಿಕ್ ಹೆಸರನ್ನು ಇಲ್ಲಿ ಹಾಕಬಹುದು. ಅದರ ಜೊತೆಗೆ ಸೆಕೆಂಡ್ ಕಾಲಮಲ್ಲಿ ನಿಮಗೆ ಡಿಫಿಕಲ್ಟಿ ಲೆವೆಲ್ ಕೇಳಿದ್ದಾರೆ. ಸೊ ಡಿಫಿಕಲ್ಟ್, ಮೀಡಿಯಂ ಆರ್ ಸಿಂಪಲ್ ಈ ರೀತಿ ನೀವು ಹಾಕ್ಬೋದು ಅಥವಾ ಡಿಫಿಕಲ್ಟ್, ಮೀಡಿಯಂ ಆರ್ ಈಸಿ ಅಂತ ಹಾಕ್ಬೋದು ಲೈಕ್ ದಟ್. ಸೊ ಇಲ್ಲಿ ನೀವು ಕ್ವಶನ್ ಡಿಫಿಕಲ್ಟ್ ಇದ್ರೆ ಡಿಫಿಕಲ್ಟ್, ಮೀಡಿಯಂ ಇದ್ರೆ ಮೀಡಿಯಂ, ಈಸಿ ಇದ್ರೆ ಈಸಿ. ಸೊ ಆ ರೀತಿ ನೀವು ಇಲ್ಲಿ ವರ್ಡನ್ನು ಬಳಸ್ಬೋದು. ಆ್ಯಂಡ್ ವೆರಿ ನೆಕ್ಸ್ಟ್ ಕಾಲಮಲ್ಲಿ ನಾವು ಆನ್ಸರ್ ಆಪ್ಷನ್ಸ್ ಅನ್ನು ನೋಡ್ತೀವಿ. ಸೊ ಆನ್ಸರ್ ಆಪ್ಷನ್ಸ್ ಎಷ್ಟು ಆಪ್ಷನ್ಸ್ ಕೊಡ್ತೀರಾ, 4 or 5. ಸೊ MCQ ಕ್ವಶನ್ಸಲ್ಲಿ ನಾವು ಯೂಶುವಲ್ ಆಗಿ 4 ಆನ್ಸರ್ ಆಪ್ಷನ್ಸ್ ಕೊಡ್ತೀವಿ. ಕೆಲವರು 5 ಆಪ್ಷನ್ಸ್ ಕೂಡ ಕೊಡ್ತಾರೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್ ಯು ಜಸ್ಟ್ ಹ್ಯಾವ್ ಟು ಎಂಟರ್ ವೆದರ್ 4 ಆಪ್ಷನ್ಸ್ ಆರ್ 5 ಆಪ್ಷನ್ಸ್. ಸೊ 4 ಆಪ್ಷನ್ಸ್ ಆಗಲಿ ಅಥವಾ 5 ಆಪ್ಷನ್ಸ್ ಆಗಲಿ ಇಲ್ಲಿ ನೀವು ಕೊಡಬೇಕಾಗುತ್ತೆ. ಆಸ್ ವೆಲ್ ಆಸ್ ನೆಕ್ಸ್ಟ್ ಕಾಲಮ್ ಈಸ್ ಮಾರ್ಕ್ಸ್. ಸೊ ಪ್ರತಿ ಕ್ವಶನ್ಗೆ ಎಷ್ಟು ಮಾರ್ಕ್ಸು ಕೊಡ್ತೀರಾ ಅನ್ನೋದನ್ನ ಇಲ್ಲಿ ಹೇಳಬೇಕು. ಸೊ ಪ್ರತಿ ಕ್ವಶನ್ಗೂ 1 ಮಾರ್ಕ್ ಥರ ನಾವು ಇಲ್ಲಿ ಅಸೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಲಮ್ ಈಸ್ ಕ್ವಶನ್ ಟೆಕ್ಸ್ಟ್. ಸೊ ಕ್ವಶನ್ ಟೆಕ್ಸ್ಟ್ ಅನ್ನೋದು ಇಲ್ಲಿ ನಿಮ್ಮ ಕ್ವಶನ್ ಅಂದರೆ ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಇಲ್ಲಿ ನೀವು ಫೀಡ್ ಮಾಡಬೇಕಾಗುತ್ತೆ. ಸಿ ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನು ನೀವು ಗಮನಿಸಬೇಕು. ಸ್ಟಾರ್ ಮಾರ್ಕ್ ಅನ್ನೋದು ಕಂಪಲ್ಸರಿ. ಸೊ ನೀವು ಈ ಒಂದು ಸ್ಟಾರ್ ಮಾರ್ಕ್ ಇರುವಂಥ ಕಾಲಮ್ಸನ್ನು ಕಂಪಲ್ಸರಿಯಾಗಿ ಫೀಡ್ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ನೋಡಿ ಆನ್ಸರ್ ಆಪ್ಷನ್ 1, 2 and 3 as well as 4 and answer option 5 as well as last column is correct answer. ಸೊ ಈ ರೀತಿ ಫಾರ್ಮೆಟಲ್ಲಿ ಕಾಲಮ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಆನ್ಸರ್ ಆಪ್ಷನ್ಸ್ 4 ಅಂತ ಮೆನ್ಷನ್ ಮಾಡಿದರೆ ಕಂಪಲ್ಸರಿ ಆಗಿ ಆನ್ಸರ್ ಆಪ್ಷನ್ 1, 2, 3 and 4 ಈ ಕಾಲಮ್ಸನ್ನು ಫಿಲ್ ಮಾಡಿರಬೇಕು.
ಬಿಕಾಸ್ 4 ಆನ್ಸರ್ ಆಪ್ಷನ್ಸ್ ಇದ್ರೆ ಫಸ್ಟು, ಸೆಕೆಂಡು, ಥರ್ಡ್ ಮತ್ತು ಫೋರ್ತ್ ಆನ್ಸರ್ ಆಪ್ಷನ್ಸ್ ಏನಿದೆ ಅದು ಫಿಲ್ ಆಗಿರಬೇಕು. ಸಪೋಸ್ ನೀವೇನಾದರೂ ಇಲ್ಲಿ 5 ಆನ್ಸರ್ ಆಪ್ಷನ್ಸ್ 5 ಅಂತ ಕೊಟ್ಟರೆ ಕಂಪಲ್ಸರಿಯಾಗಿ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಆ್ಯಂಡ್ ಫಿಫ್ತ್ ಆನ್ಸರ್ ಆಪ್ಷನ್ಸ್ ಕೂಡ ಬರೀಬೇಕಾಗುತ್ತೆ. ದಟ್ ಮೀನ್ಸ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ಸ್ ಕೊಡ್ತೀರಾ ಅಥವಾ 5 ಆಪ್ಷನ್ಸ್ ಕೊಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು. ಸೊ ಇಲ್ಲಿ ನಮಗೆ ಕಂಪಲ್ಸರಿ 4 ಆಪ್ಷನ್ಸ್ ಇರಬೇಕು ಅಥವಾ ಕಂಪಲ್ಸರಿ 5 ಆಪ್ಷನ್ಸ್ ಇರಬೇಕು ಅಂತ ಪ್ರಾವಿಷನ್ ಏನಿಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್. ಸೊ ನೀವು 4 ಆಪ್ಷನ್ಸನ್ನು ಹಾಕೊಳ್ಬೋದು ಅಥವಾ 5 ಆಪ್ಷನ್ಸನ್ನು ಹಾಕೋಬೋದು. ಸೊ ಇಲ್ಲಿ ಎಷ್ಟು ಆಪ್ಷನ್ಸ್ ಹಾಕೊಂಡಿದ್ರು ಅಷ್ಟು ಆನ್ಸರ್ ಆಪ್ಷನ್ಸ್ ಇಲ್ಲಿ ತುಂಬಿರಬೇಕಾಗುತ್ತೆ. 4 ಆನ್ಸರ್ ಆಪ್ಷನ್ಸ್ ಕೊಟ್ಟರೆ 4 ಆನ್ಸರ್ ಆಪ್ಷನ್ಸನ್ನು ಇಲ್ಲಿ ನೀವು ತುಂಬಿರಬೇಕು. 5 ಆನ್ಸರ್ ಆಪ್ಷನ್ಸ್ ನೀವು ತೋರಿಸಿದ್ರೆ ಇಲ್ಲಿ 5 ಆನ್ಸರ್ ಆಪ್ಷನ್ಸ್ ಕಾಲಮ್ಸನ್ನು ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. ಸಪೋಸ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇನಾದರೂ 4 ಆನ್ಸರ್ ಆಪ್ಷನ್ಸ್ ಕೊಟ್ಟು ಇಲ್ಲಿ ನೀವು 4 ಆನ್ಸರ್ ಕಾಲಮ್ಸನ್ನು ನೀವು ತುಂಬಬೇಕಾಗುತ್ತೆ. ಸೊ 4 ಆನ್ಸರ್ ಆಪ್ಷನ್ಸ್ ಕೊಟ್ಟಾಗ ನೀವು ಫಸ್ಟ್ ಕಾಲಮ್ ಆನ್ಸರ್ ಆಪ್ಷನ್ 1, 2 ಆ್ಯಂಡ್ 3 ಆ್ಯಂಡ್ 4 ಈ 4 ಕಾಲಮ್ಸಲ್ಲಿ ಆಪ್ಷನ್ಸ್ ಅನ್ನು ಕೊಡಬೇಕು. 5th ಕಾಲಮು ಬ್ಲಾಂಕ್ ಇರುತ್ತೆ. ಸೊ 5th ಕಾಲಮ್ ಬ್ಲಾಂಕ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಡಿಲೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡಬಾರದು. ಆಸ್ ಪರ್ ದಿ ಟ್ರೈನಿಂಗ್ ಸೆಷನ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಆನ್ಸರ್ ಆಪ್ಷನ್ 5 ಅನ್ನೋದು ಬ್ಲಾಂಕ್ ಬಿಡಬೇಕೆ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಂಗಿಲ್ಲ. ಸೊ ದಟ್ ಈಸ್ ಶುಡ್ ಬಿ ನೋಟೆಡ್. ಆ್ಯಂಡ್ ಕರೆಕ್ಟ್ ಆನ್ಸರ್, ಲಾಸ್ಟಲ್ಲಿ ಕರೆಕ್ಟ್ ಆನ್ಸರ್ ಅನ್ನೋದನ್ನು ನೀವು ಭರ್ತಿ ಮಾಡಬೇಕು. ಸೊ ಔಟ್ ಆಫ್ ದಿಸ್ ಆಪ್ಷನ್ಸ್ ನೀವು ಆನ್ಸರ್ ಆಪ್ಷನ್ಸ್ ಏನಿದೆ ಆನ್ಸರ್ ಆಪ್ಷನಲ್ಲಿ ಒಂದು ಆಪ್ಷನ್ನೇ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿ ತೋರಿಸಿರಬೇಕು. ಸೊ ದಿಸ್ ಆರ್ ಅಬೌಟ್ ದಿ ಫಾರ್ಮೆಟ್. ಹೋಪ್ ಯು ಅಂಡರ್ಸ್ಟುಡ್ ದಿ ಫಾರ್ಮೆಟ್. ನಾವು ಲೆಟ್ ಅಸ್ ಸಿ ಹೌ ಟು ಫಿಲ್ ದಿಸ್ ಫಾರ್ಮೆಟ್. ಸೊ ಈ ಒಂದು ಫಾರ್ಮೆಟನ್ನು ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ನಾವು ಪ್ರೀವಿಯಸ್ ಆಲ್ರೆಡಿ ಸೆಷನ್ ವೈಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದನ್ನು ಈ ಒಂದು ಫಾರ್ಮೆಟ್ಗೆ ಯಾವ ರೀತಿ ಪೇಸ್ಟ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಈಚ್ ಸೆಷನ್. ಸೊ ಪ್ರತಿಯೊಂದು ಸೆಷನ್ಗೂ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಯಾವ ರೀತಿ ಕೊಟ್ಟಿರೋಂಥ ಫಾರ್ಮೆಟ್ಗೆ ಕಾಪಿ ಪೇಸ್ಟ್ ಮಾಡೋದು. ಸೊ ಇಲ್ಲಿ ಮೆಟಾ ಡೇಟಾ ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ನಾನು ಕಾಪಿ ಮಾಡ್ಕೊತಿದ್ದೀನಿ. ಸೊ ಕಾಪಿ ಆಸ್ ವೆಲ್ ಆಸ್ ಕೊಟ್ಟಿರೋಂಥ ಫಾರ್ಮೆಟ್. ಸೊ ಮೆಟಾ ಡೇಟಾ ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ಕರೆಕ್ಟಾಗಿ ಅದು ಪೇಸ್ಟ್ ಆಗೋ ರೀತಿ ರೆಸ್ಪೆಕ್ಟಿವ್ ಸೆಲ್ಸ್ಗೆ ಪೇಸ್ಟ್ ಆಗೋ ರೀತಿ ಈ ರೀತಿ ನಾನು ಪೇಸ್ಟ್ ಮಾಡ್ತಿದ್ದೀನಿ. ಅಂದರೆ ಸೊ ಪೇಸ್ಟ್ ಫಾರ್ ದಿ ರೆಸ್ಪೆಕ್ಟಿವ್ ಸೆಲ್ಸ್. ಸೊ ರೆಸ್ಪೆಕ್ಟಿವ್ ಸೆಲ್ಸ್ಗೆ ಪೇಸ್ಟ್ ಆಯಿತು. ಆ್ಯಂಡ್ ಆನ್ಸರ್ ಆಪ್ಷನ್ಸ್. ಸೊ ಆನ್ಸರ್ ಆಪ್ಷನ್ಸ್ ನಾನಿಲ್ಲಿ 4 ಅಂತ ಕೊಡ್ತೀನಿ ಬಿಕಾಸ್ ಐ ಹ್ಯಾವ್ ಪ್ರಿಪೇರ್ಡ್ ಓನ್ಲಿ 4 ಆನ್ಸರ್ ಆಪ್ಷನ್ಸ್. ಸೊ 4 ಆನ್ಸರ್ ಆಪ್ಷನ್ಸ್. ಆ್ಯಂಡ್ ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ಗೂ ನಾನು 1 ಮಾರ್ಕ್ಸನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಎಲ್ಲ ಒಂದು ಕ್ವಶನ್ಗೂ 1 ಮಾರ್ಕ್ಸ್. ಆ್ಯಂಡ್ ಕ್ವಶನ್ ಟೆಕ್ಸ್ಟು ವಿತ್ ಆನ್ಸರ್ ಆಪ್ಷನ್ಸ್ ಈಗ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ನನ್ನ ಒಂದು ಪ್ರೀವಿಯಸ್ ಏನು ಸೆಷನ್ ವೈಸ್ ರೆಡಿ ಮಾಡ್ಕೊಂಡಿದ್ದೆ ಅದರಿಂದ. ಸೊ ಲೈಕ್ ದಿಸ್ ಆನ್ಸರ್ ಆಪ್ಷನ್ 1, 2, 3 ಆ್ಯಂಡ್ 4. ಸೊ ನಾನು ಕೇವಲ 4 ಆನ್ಸರ್ ಆಪ್ಷನ್ಸ್ ಮಾತ್ರ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಆ್ಯಸ್ ಇಟ್ ಈಸ್ ಕಾಪಿ ಆ್ಯಂಡ್ ಕೊಟ್ಟಿರುವಂಥ ಫಾರ್ಮೆಟ್ಗೆ ರೆಸ್ಪೆಕ್ಟಿವ್ ಸೆಲ್ಸ್ಗೆ ಹೋಗೋ ರೀತಿ ಪೇಸ್ಟ್. ಸೊ ಇಲ್ಲಿ ನೀವು ಗಮನಿಸಬೇಕು ಆ್ಯಂಡ್ ಕೇರ್ಫುಲ್ ಆಗಿ ನೋಡ್ಕೋಬೇಕು. ರೆಸ್ಪೆಕ್ಟಿವ್ ಸೆಲ್ಸ್ಗೆ ರೆಸ್ಪೆಕ್ಟಿವ್ ಏನು ಸೆಲ್ ಕಾಪಿ ಆ್ಯಂಡ್ ಪೇಸ್ಟ್ ಆಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ಬಿಕಾಸ್ ಇಲ್ಲಿ ಟೆಕ್ಸ್ಟ್ ಕಾಲಮ್ ಕೆಳಗಡೆ ಟೆಕ್ಸ್ಟ್ ಕ್ವಶನ್ ಇರಬೇಕು. ಆ್ಯಂಡ್ ಆನ್ಸರ್ ಆಪ್ಷನ್ 1, 2 ಆ್ಯಂಡ್ 3 ಆ್ಯಂಡ್ 4 ಈ 4 ಆನ್ಸರ್ ಆಪ್ಷನ್ಸ್ ಕರೆಕ್ಟಾಗಿ ಫೀಡ್ ಆಗಿರಬೇಕು. ಆ್ಯಂಡ್ ಸಪೋಸ್ ಇಲ್ಲಿ ಆನ್ಸರ್ ಆಪ್ಷನ್ 5 ಅಂತ ಕೊಟ್ಟರೆ ಆನ್ಸರ್ ಆಪ್ಷನ್ 5 ಕಾಲಮ್ ಕೂಡ ಫಿಲ್ ಆಗಿರಬೇಕು. ಬಟ್ ಇಲ್ಲಿ ನಾನು ಕೇವಲ ಆನ್ಸರ್ ಆಪ್ಷನ್ಸ್ 4 ಕೊಟ್ಟಿರೋ ಕಾರಣ ನಾನು ಇಲ್ಲಿ ಕೇವಲ 4 ಆನ್ಸರ್ ಆಪ್ಷನ್ಸ್ ಮಾತ್ರ ಫಿಲ್ ಮಾಡಿದ್ದೀನಿ. 5th ಆನ್ಸರ್ ಕಾಲಮನ್ನು ನಾವು ಬ್ಲಾಂಕ್ ಬಿಡಬೇಕು, ಅದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಂಗೆ ಇಲ್ಲ. ಆ್ಯಂಡ್ ಕರೆಕ್ಟ್ ಆನ್ಸರ್. ಸೊ ಕರೆಕ್ಟ್ ಆನ್ಸರ್ ಅದನ್ನು ಯಾವ ರೀತಿ ನಾವು ಇಲ್ಲಿ ಪೇಸ್ಟ್ ಮಾಡೋದು. ಸೊ ನಾನು ಕೊಟ್ಟಿರುವಂಥ ಫಾರ್ಮೆಟ್ಗೆ ನನ್ನ ಒಂದು ಪ್ರೀವಿಯಸ್ ಪ್ರಿಪೇರ್ ಮಾಡ್ಕೊಂಡಿರುವಂಥ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಪೇಸ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕರೆಕ್ಟ್ ಆನ್ಸರ್ಸ್ ಕೂಡ ಈಗ ಪೇಸ್ಟ್ ಮಾಡ್ತಿದ್ದೀನಿ. ಸೊ ರೆಸ್ಪೆಕ್ಟಿವ್ ಸೆಲ್ಸ್ಗೆ ಹೋಗೋ ರೀತಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರೀತಿ ಪೇಸ್ಟ್ ಆದಮೇಲೆ ಕರೆಕ್ಟ್ ಆನ್ಸರ್ ಔಟ್ ಆಫ್ ದಿಸ್ 4 ಆಪ್ಷನ್ಸಲ್ಲಿ ಇದೆಯಾ, ಕರೆಕ್ಟಾಗೇ ಇದೆಯಾ, ವರ್ಡ್ ಫಾರ್ಮೆಟ್ ಕರೆಕ್ಟಾಗಿದೆಯಾ ನೋಡಿ. ಆಲ್ ದಿ ಎಬೋ ಅಂತ ಇದೆ. ಸೊ ಆಲ್ ದಿ ಎಬೋ ಆಸ್ ವೆಲ್ ಆಸ್ ವರ್ಕ್ ಇನ್ ಎ ಫ್ಯಾಕ್ಟ್ರಿ ಫಾರ್ ವೇಜಸ್. ಸೊ ವರ್ಕ್ ಇನ್ ಎ ಫ್ಯಾಕ್ಟ್ರಿ ಫಾರ್ ವೇಜಸ್. ಸೊ ಕರೆಕ್ಟಾಗಿ ಅದೇ ವರ್ಡು ದಟ್ ಮೀನ್ಸ್ ಔಟ್ ಆಫ್ ದಿಸ್ 4 ಆನ್ಸರ್ ಆಪ್ಷನ್ಸ್ ಯಾವ ಒಂದು ಆನ್ಸರ್ ಕರೆಕ್ಟ್ ಇದೆಯೋ ಅದು ಮಾತ್ರನೇ ಇಲ್ಲಿ ಕರೆಕ್ಟ್ ಆನ್ಸರಲ್ಲಿ ಇರಬೇಕು. ಹೀಗೆ ನಿಮ್ಮ ಒಂದು ಪ್ರಿವಿಯಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕರೆಕ್ಟಾಗಿ ಈ ಒಂದು ಫಾರ್ಮೆಟ್ಗೆ ಪೇಸ್ಟ್ ಮಾಡಿದ ನಂತರ ಸೊ ಅದನ್ನು ನೀವು ಫಸ್ಟು ಸೇವ್ ಮಾಡ್ಕೋಬೇಕಾಗುತ್ತೆ. ಸೊ ಸೇವ್ ಮಾಡಿಕೊಂಡು ನೀವು ಆ ಒಂದು ಸೇವ್ ಮಾಡ್ಕೊಂಡಿರೋಂಥ ಫೈಲನ್ನು ನಿಮ್ಮ ಒಂದು ಸೆಷನ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 5th ಕಾಲಮ್ ಬ್ಲಾಂಕ್ ಇದೆ, ಅದನ್ನು ಬ್ಲಾಂಕ್ ಆಗಿ ಹಾಗೆ ಬಿಡಬೇಕು. ಯಾವುದೇ ಕಾರಣಕ್ಕೂ 5th ಕಾಲಮ್ ಬ್ಲಾಂಕ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಡಿಲೀಟ್ ಮಾಡೋ ಹಾಗೆ ಇಲ್ಲ. ಸೊ
ಫಿಫ್ತ್ ಆನ್ಸರ್ ಆಪ್ಷನ್ ಕಾಲಮ್ ಏನಿದೆಯೋ ಅದನ್ನ ಬ್ಲಾಂಕ್ ಇದ್ರೆ ಅದನ್ನ ಆಸ್ ಇಟ್ ಈಸ್ ಬಿಡಿ. ಯಾವುದೇ ಕಾರಣಕ್ಕೂ ಆನ್ಸರ್ ಆಪ್ಷನ್ 5 ಅನ್ನೋ ಕಾಲಮ್ ಅನ್ನ ಬ್ಲಾಂಕ್ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಅದನ್ನ ಡಿಲೀಟ್ ಮಾಡಂಗಿಲ್ಲ. ಸೊ ದಟ್ ಶುಡ್ ಬಿ ಲೆಫ್ಟ್ ಇಟ್ ಆಸ್ ಬ್ಲಾಂಕ್ ಅಂಡ್ ಶುಡ್ ಬಿ ಅವೈಲೇಬಲ್. ಸೊ ಆನ್ಸರ್ ಆಪ್ಷನ್ 5 ಅನ್ನೋ ಒಂದು ಕಾಲಮು ಅದೇ ರೀತಿ ಇರಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ ಒಂದು ಸೆಲ್ ಕೂಡ ಇನ್ನೊಂದು ಸೆಲ್ ಜೊತೆಗೆ ಮರ್ಜಿಂಗ್ ಮಾಡಿರಬಾರದು. ಸೊ ಅದು ಕೂಡ ನೀವು ಇಲ್ಲಿ ಗಮನಿಸಿರಬೇಕಾಗುತ್ತೆ. ಸೊ ಈ ರೀತಿ ನೀವು ಪ್ರಿಕಾಷನ್ಸ್ ತಗೊಂಡು ಇದನ್ನ ಸೇವ್ ಮಾಡಬೇಕಾಗುತ್ತೆ. ಸೊ ಸೇವ್ ಮಾಡಿ ಈ ಒಂದು ಫೈಲನ್ನು ಸೆಷನ್ಗೆ ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗೆ ಸೇವ್ ಮಾಡಿ ಇಟ್ಕೊಂಡಿರುವಂತಹ ಫೈಲನ್ನು ನೀವು ಇಲ್ಲಿ ಬ್ರೌಸ್ ಮಾಡಿ ಚೂಸ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ. ಸೊ ನಾನು ಸೇವ್ ಮಾಡಿರುವಂಥ ಫೈಲನ್ನು ಈಗ ನಾನು ಚೂಸ್ ಮಾಡ್ಕೊತಿದ್ದೀನಿ. ಸೊ ಈ ರೀತಿ ನನ್ನ ಒಂದು ಫೈಲ್ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನನ್ನ ಫೈಲನ್ನು ನಾನು ಇಲ್ಲಿ ಬ್ರೌಸ್ ಮಾಡಿ ಚೂಸ್ ಮಾಡಿಕೊಂಡ್ರೆ ಸೊ ನನ್ನ ಒಂದು ಫೈಲಲ್ಲಿ ಇರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಬೇಕಾದರೆ ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ಸ್ಟೇಟಸ್ಸು ಯಾವುದೋ ಒಂದು ಸ್ಟೇಟಸ್ಸು ತೋರಿಸ್ತಿಲ್ಲ, ಅಂದರೆ ಸಕ್ಸಸ್ಫುಲ್ ಆಗಿ ಈ ಒಂದು 5 ಕ್ವಶನ್ಸ್ ಏನಿದೆ 5 ಕ್ವಶನ್ಸ್ ಕೂಡ ಇಲ್ಲಿ ಅದು ಇಂಪೋರ್ಟ್ ಮಾಡ್ಕೊಂಡಿದೆ, ಸಕ್ಸಸ್ ಆಗಿ ಒಂದು ಸಾಫ್ಟ್ವೇರ್ ತಗೊಂಡಿದೆ, ಅಕ್ಸೆಪ್ಟ್ ಮಾಡಿದೆ ಅಂತ ಅರ್ಥ. ಸಪೋಸ್ ಇಲ್ಲಿ ಏನಾದರೂ ಎರರ್ಸ್ ಇದ್ರೆ ಸ್ಟೇಟಸಲ್ಲಿ ತೋರಿಸುತ್ತೆ. ಸೊ ಎರರ್ಸ್ ಬರ್ದಿರ ಈ ರೀತಿ ನೀವು ಸಕ್ಸಸ್ ಆಗಿ ಇದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಫೈಲ್ ಚೂಸ್ ಮಾಡಿದ್ಮೇಲೆ ಇಲ್ಲಿ ಕ್ವಶನ್ಸ್ ಕಾಣಿಸುತ್ತೆ. ಸೊ ಸ್ಟೇಟಸ್ ಏನು ಇಲ್ಲ ಅಂದರೆ ಅದು ಸಕ್ಸಸ್ ಆಗಿದೆ ಅಂತ. ಸೊ ಅದನ್ನ ಇಲ್ಲಿ ಸೇವ್ ಮಾಡಬೇಕಾಗುತ್ತೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಅಪ್ಲೋಡ್ ಯುವರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. Now let us see some possible common errors while uploading multiple choice questions and how to overcome them. So ಕಾಮನ್ ಆಗಿ ಯಾವ ರೀತಿ ಒಂದು ಎರರ್ಸ್ ಬರುತ್ತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಈಗ ನಾವು ನೋಡೋಣ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಅಪ್ಲೋಡ್ ಮೈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ ದಿಸ್ ಸೆಷನ್. ಸೊ ಈ ಒಂದು ಸೆಷನ್ಗೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಇಲ್ಲೊಂದು ಎರರ್ ಬಂತು. ಕೆನಾಟ್ ಪ್ರೋಸೆಸ್ ದಿ ಫೈಲ್ ಆಸ್ ನಾಟ್ ಮ್ಯಾಚ್ ವಿತ್ ಡೌನ್ಲೋಡ್ ಫೈಲ್ ಫಾರ್ಮ್ಯಾಟ್. ಸೊ ಡೌನ್ಲೋಡ್ ಫೈಲ್ ಫಾರ್ಮ್ಯಾಟಲ್ಲಿ ನಿಮ್ಮ ಒಂದು ಫಾರ್ಮ್ಯಾಟ್ ಇಲ್ಲ ಅಂತ ಹೇಳ್ತಿದೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಈ ರೀತಿ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಈ ರೀತಿ ಎರರ್ ಬಂದಾಗ ನೀವು ಫಾರ್ಮ್ಯಾಟನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ಮ್ಯಾಟನ್ನು ಚೆಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಆನ್ಸರ್ ಆಪ್ಷನ್ 5 ಅನ್ನೋ ಕಾಲಮು ಡಿಲೀಟ್ ಆಗೋಗಿದೆ. ಸೊ ನಾನಿಲ್ಲಿ ಡಿಲೀಟ್ ಮಾಡಿ ಆನ್ಸರ್ ಆಪ್ಷನ್ 5 ಕಾಲಮ್ ಡಿಲೀಟ್ ಮಾಡಿ ಏನನ್ನು ಅಪ್ಲೋಡ್ ಮಾಡಿದೆ ಆದರೆ ಈ ರೀತಿ ಎರರ್ ಬರುತ್ತೆ. ಸೊ ಅದನ್ನು ನೀವು ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಹೇಳಿದ್ದು ಆನ್ಸರ್ ಆಪ್ಷನ್ 5 ಅನ್ನೋ ಕಾಲಮನ್ನು ನೀವು ಕಂಪಲ್ಸರಿಯಾಗಿ ತೋರಿಸ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಡಿಲೀಟ್ ಮಾಡೋಂಗಿಲ್ಲ. ಸೊ ಡಿಲೀಟ್ ಮಾಡಿದ್ರೆ ಈ ರೀತಿ ಎರರ್ ಬರುತ್ತೆ. ಸೊ ಈ ರೀತಿ ಎರರ್ ಬಂದಾಗ ನಾವು ಪುನಃ ನಾವು ಕೊಟ್ಟಿರುವಂಥ ಫಾರ್ಮೆಟಲ್ಲಿ ನಮ್ಮ ಒಂದು ಆನ್ಸರ್ಸನ್ನು ಕರೆಕ್ಟಾಗಿ ಕಾಪಿ ಮಾಡ್ಕೋಬೇಕು ಮತ್ತು ಪೇಸ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಈಗ ಟ್ರೈ ಮಾಡೋಣ. ಸೊ ಅವ್ರು ಕೊಟ್ಟಿರುವಂಥ ಫಾರ್ಮೆಟ್ಗೆ ಕರೆಕ್ಟಾಗಿ ಪೇಸ್ಟ್ ಮಾಡಿದೆ. ಆ್ಯಂಡ್ ಅವ್ರು ಕೊಟ್ಟಿರುವಂಥ ಆನ್ಸರ್ ಆಪ್ಷನ್ 5 ಅನ್ನೋ ಕಾಲಮ್ ಬ್ಲಾಂಕ್ ಆಗಿ ಬಿಟ್ಟಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಹಾಕಿರೋದು ಕೇವಲ 4 ಆನ್ಸರ್ ಆಪ್ಷನ್ಸ್ ಅಂತ ಹಾಕಿದ್ದೀನಿ. ಸೊ ಆದ ಕಾರಣ 4 ಆನ್ಸರ್ ಆಪ್ಷನ್ಸನ್ನು ಹಾಕಿ 5th ಆನ್ಸರ್ ಕಾಲಮನ್ನು ಬ್ಲಾಂಕ್ ಬಿಟ್ಟಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಂಗಿಲ್ಲ 5th ಆನ್ಸರ್ ಕಾಲಮನ್ನು. ಸೊ ಅದಕ್ಕೆ ಇದನ್ನು ಆ್ಯಸ್ ಇಟ್ ಈಸ್ ಬ್ಲಾಂಕ್ ಬಿಡಬೇಕು. ಸೊ ಆಗಿದ್ದಾಗ ಮಾತ್ರನೇ ಇದು ಸಕ್ಸಸ್ ಆಗಿ ಅಪ್ಲೋಡ್ ಆಗುತ್ತೆ. ಸೊ ಲೆಟ್ ಅಸ್ ಸಿ. ಸೊ ಅದನ್ನು ನಾನು ಫಾರ್ಮೆಟ್ ಪ್ರಕಾರ ತಗೊಂಡಿದ್ದೀನಿ. ಫಾರ್ಮೆಟ್ ಪ್ರಕಾರ ತಗೊಂಡು ಸೊ ಈಗ ಅಪ್ಲೋಡ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಈ ರೀತಿ ಅಪ್ಲೋಡ್ ಮಾಡಿದ್ರೆ ಈ ರೀತಿ ಕರೆಕ್ಟಾಗಿ ತಗೊಂಡಿದೆ. ದಟ್ ಮೀನ್ಸ್ ಕರೆಕ್ಟಾಗಿ ನನ್ನ ಕ್ವಶನ್ಸು ಅಪ್ಲೋಡ್ ಆಗಿದೆ. ಸೊ ಈ ರೀತಿ ಈ ಒಂದು ಎರರನ್ನು ಸಾಲ್ವ್ ಮಾಡ್ಬೋದು. ಸಪೋಸ್ ಆಪ್ಷನ್ಸ್ ಆ್ಯಂಡ್ ಕರೆಕ್ಟ್ ಆನ್ಸರ್ ವ್ಯಾಲ್ಯೂ ಡಸ್ ನಾಟ್ ಮ್ಯಾಚ್ ಅಂತ ಎರರ್ ಬಂದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಇಲ್ಲಿ ಇಟ್ ಇಂಡಿಕೇಟ್ಸ್ ದಟ್ ಯುವರ್ ಕರೆಕ್ಟ್ ಆನ್ಸರ್ ಡಸ್ ನಾಟ್ ಮ್ಯಾಚ್ ವಿತ್ ದಿ ಆಪ್ಷನ್ಸ್. ಸೊ ಕೊಟ್ಟಿರುವಂಥ ಆಪ್ಷನ್ಸಿಂದ ಕರೆಕ್ಟ್ ಆನ್ಸರು ಡಿಫ್ರೆಂಟ್ ಆಗಿದೆ ಅಂತ ತೋರಿಸುತ್ತೆ. ಸೊ ಅದನ್ನು ನಾವು ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ಮೆಟನ್ನು ನೋಡ್ಕೊಳ್ಳಿ, ಫಾರ್ಮೆಟಲ್ಲಿ ಅದನ್ನು ರೆಕ್ಟಿಫೈ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ. ಸೊ ಫಾರ್ಮೆಟನ್ನು ನಾವು ನೋಡ್ತಾ ಇದ್ದೀನಿ. ಸೊ ಫಾರ್ಮೆಟ್ ನೋಡ್ಕೊಳ್ಳಿ, ನಿಮ್ಮ ಒಂದು ಫಾರ್ಮೆಟು ಎಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಲಿ ತೋರಿಸಿರುವಂತಹ ಒಂದು ಕ್ವಶನ್ ಅಂದರೆ ಎಕ್ಸ್ಪೆನ್ಸ್ ಆನ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಿಷನರಿ, ಈ ಒಂದು ಕ್ವಶನ್ಗೆ ಇದು ಎರರ್ ಬಂದಿರೋದು. ಸೊ ಈ ಒಂದು ಕ್ವಶನನ್ನು ನೋಡ್ಕೊಳ್ಳಿ ಇನ್ನೊಂದು ಸಾರಿ. ಸೊ ಎಕ್ಸ್ಪೆನ್ಸಸ್ ಆನ್ ಇನ್ಸ್ಟಾಲೇಷನ್ ಆಫ್ ಮಿಷನರಿ, ಈ ಒಂದು ಕ್ವಶನ್ಗೆ ಆನ್ಸರ್ ಆಪ್ಷನ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್, ಕ್ಯಾಪಿಟಲ್ ಲಾಸ್, ರೆವೆನ್ಯೂ ಎಕ್ಸ್ಪೆನ್ಸ್, ರೆವೆನ್ಯೂ ಲಾಸ್ ಅಂತ 4 ಆನ್ಸರ್ ಆಪ್ಷನ್ಸ್ ಕೊಟ್ಟಿದ್ದೀನಿ. 5th ಆನ್ಸರ್ ಕಾಲಮ್ ಬ್ಲಾಂಕ್ ಇದೆ ಬಿಕಾಸ್ 4 ಆನ್ಸರ್ ಆಪ್ಷನ್ಸ್ ಕೊಟ್ಟಿರೋದು. ಆ್ಯಂಡ್ ಕರೆಕ್ಟ್ ಆನ್ಸರ್ ಬಂದು ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಅನ್ನೋ ಒಂದು ವರ್ಡು ಆನ್ಸರ್ ಆಪ್ಷನಲ್ಲಿ ಕ್ಯಾಪಿಟಲ್ ಸ್ಪೇಸ್ ಎಕ್ಸ್ಪೆನ್ಸ್ ಅಂತ ಇದೆ. ಬಟ್ ಕರೆಕ್ಟ್ ಆನ್ಸರ್ ಅನ್ನೋ ಒಂದು ಕಾಲಮಲ್ಲಿ ಅದು ಕ್ಯಾಪಿಟಲ್ ಸ್ಪೇಸ್ ಇಲ್ಲದೆ ಎಕ್ಸ್ಪೆನ್ಸ್ ಅನ್ನೋದು
ಇದೆ. ಸೊ ಇಲ್ಲಿ ಸ್ಪೇಸ್ ಇಲ್ದಿರೋ ಕಾರಣ ಆ ರೀತಿ ಎರರ್ ಬರ್ತಿದೆ. ಸೊ ಅದಕ್ಕೆ ಅಲ್ಲಿ ಸ್ಪೇಸ್ ಕೊಟ್ಟಿರಬೇಕು. ಸೊ ಈ ರೀತಿ ಕರೆಕ್ಟ್ ಆನ್ಸರ್ ಏನಾದರೂ ಆಪ್ಷನ್ಸ್ ಮ್ಯಾಚ್ ಆಗ್ತಿಲ್ಲ ಅಂದರೆ ಸೊ ಬೆಟರ್ ಆ ಒಂದು ಕರೆಕ್ಟ್ ಆನ್ಸರ್ ಎಲ್ಲಿದೆಯೋ ಅದನ್ನು ಕಾಪಿ ಮಾಡ್ಕೊಳ್ಳಿ ಆ್ಯಂಡ್ ಕರೆಕ್ಟ್ ಆನ್ಸರ್ ಕಾಲಮಲ್ಲಿ ಅದನ್ನು ಪೇಸ್ಟ್ ಮಾಡಿ. ಹಾಗೆ ಅದನ್ನು ಸೇವ್ ಮಾಡಿ. ಸೊ ಪುನಃ ಈ ಒಂದು ಮಾಡಿಫೈ ಮಾಡಿರೋಂಥ ಫೈಲನ್ನು ನೀವು ಅಪ್ಲೋಡ್ ಮಾಡಿ. ಸೊ ಆಗ ಅದು ಸಕ್ಸಸ್ ಆಗಿ ಸರ್ವ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೆಲವೊಂದು ಬಾರಿ ನಾವು ಫೈಲನ್ನು ಅಪ್ಲೋಡ್ ಮಾಡಿದ್ಮೇಲೆ ಅಸೆಸ್ಮೆಂಟ್ ಕ್ವಶನ್ಸ್ ಮಿನಿಮಮ್ ಕೌಂಟ್ ಶುಡ್ ಬಿ 5 ಕ್ವಶನ್ಸ್ ಅಂತ ಎರರ್ ಬರುತ್ತೆ. ಸೊ ಆಗ ನಾವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಒಂದು ಎಕ್ಸೆಲ್ ಶೀಟಲ್ಲಿ 5 ಕ್ವಶನ್ಸ್ ಇರೋದಿಲ್ಲ. ಸೊ ಆಗ ನಾವು ಮಿನಿಮಮ್ 5 ಕ್ವಶನ್ಸನ್ನು ತೋರಿಸ್ಬೇಕಾಗುತ್ತೆ. ಸಪೋಸ್ 5 ಕ್ವಶನ್ಸ್ ಹಾಕಿದರೆ ಒಂದು ಡೂಪ್ಲಿಕೇಟ್ ಕ್ವಶನ್ ಆಗಿರುತ್ತೆ, ಅಂದರೆ ಒಂದು ಕ್ವಶನ್ ರಿಪೀಟ್ ಆಗಿರುತ್ತೆ. ಸೊ ಅದನ್ನು ನಾವು ಪುನಃ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಮಾಡಿರೋಂಥ ಫೈಲನ್ನು ಇಲ್ಲಿ ನೋಡೋಣ. ಸೊ ಇಲ್ಲಿ ಅಪ್ಲೋಡ್ ಮಾಡಿರೋಂಥ ಫೈಲ್ ನೋಡಿದ್ರೆ ನೋಡಿ. ಸೊ ಇಲ್ಲಿ 5 ಕ್ವಶನ್ಸ್ ಇದೆ. ಬಟ್ 5 ಕ್ವಶನ್ಸ್ ಇದ್ರೂ ಕೂಡ ಅಲ್ಲಿ ಕೇವಲ 4 ಕ್ವಶನ್ಸ್ ಅಂತ ತೋರಿಸ್ತಿದೆ. ಯಾಕಂದರೆ ಇಲ್ಲಿ ಸೆಕೆಂಡ್ ಕ್ವಶನ್ ನೋಡಿ. ಸೊ ಸೆಕೆಂಡ್ ಕ್ವಶನ್ ರಿಪೀಟ್ ಆಗಿದೆ ಅಲಾಂಗ್ ವಿತ್ ದಿ ಆನ್ಸರ್ಸ್. ಸೊ ಆನ್ಸರ್ ಆಪ್ಷನ್ಸ್ ಕೂಡ ಇಲ್ಲಿ ರಿಪೀಟ್ ಆಗಿದೆ. ಸೊ ಈ ರೀತಿ ಇದ್ದಾಗ ಸೊ ಅಲ್ಲಿ ಆ ಕ್ವಶನ್ ಡೂಪ್ಲಿಕೇಟ್ ಆಗಿದೆ. ಸೊ ಡೂಪ್ಲಿಕೇಟ್ ಆಗಿದ್ರೆ ಆಗ ಆ ಕ್ವಶನ್ ಕೌಂಟ್ ಆಗೋದಿಲ್ಲ. ಸೊ ಒಂದು ಎಕ್ಸೆಲ್ ಶೀಟಲ್ಲಿ ಒಂದೇ ಕ್ವಶನ್ನು ಪುನಃ ರಿಪೀಟ್ ಆಗಿದೆ ಅಲಾಂಗ್ ವಿತ್ ದಿ ಆನ್ಸರ್ ಆಪ್ಷನ್ಸ್ ರಿಪೀಟ್ ಆಗಿದೆ ಅಂದರೆ ಆ ಕ್ವಶನ್ನು ಅದು ಕನ್ಸಿಡರೇಷನ್ಗೆ ತಗೊಳೋದಿಲ್ಲ. ಅಲ್ಲಿ ಆ ಒಂದು ಕ್ವಶನ್ನಲ್ಲಿ ದಟ್ ಮೀನ್ಸ್ 5 ಕ್ವಶನ್ಸ್ ಇದ್ರೂ ಕೂಡ 4 ಕ್ವಶನ್ಸ್ ಇದೆ ಅಂತ ತೋರಿಸುತ್ತೆ. ಸೊ ಆಗ ನೀವು ಅದನ್ನು ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಹೊಸ ಕ್ವಶನನ್ನು ನೀವಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಹೊಸ ಕ್ವಶನ್ ವಿತ್ ನ್ಯೂ ಆನ್ಸರ್ ಆಪ್ಷನ್ಸ್. ಸೊ ನೀವು ಅದನ್ನು ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ರೆಕ್ಟಿಫೈ ಮಾಡಿಕೊಂಡು ನೀವಿಲ್ಲಿ ಅದನ್ನು ಸೇವ್ ಮಾಡಿ ಪುನಃ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಕೆಲವೊಂದು ಬಾರಿ ಡೂಪ್ಲಿಕೇಟ್ ಆಪ್ಷನ್ಸ್ ಅಂತ ಒಂದು ಸ್ಟೇಟಸ್ ಬಂದು ಅದು ಎರರ್ ತೋರಿಸುತ್ತೆ. ಸೊ ಡೂಪ್ಲಿಕೇಟ್ ಆಪ್ಷನ್ಸ್ ಅಂದರೆ ಸೊ ಮಲ್ಟಿಪಲ್ ಚಾಯ್ಸಲ್ಲಿ ನೀವೇನು ಆನ್ಸರ್ ಆಪ್ಷನ್ಸ್ 4 ಆನ್ಸರ್ ಆಪ್ಷನ್ಸ್ ಕೊಟ್ಟಿದ್ದೀರಾ, ಒಂದು ಆಪ್ಷನ್ ರಿಪೀಟ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ಸೊ ಯಾವ ರೀತಿ ನಮ್ಮ ಒಂದು ಅಪ್ಲೋಡ್ ಮಾಡಿರೋಂಥ ಫೈಲಲ್ಲಿ ಯಾವ ರೀತಿ ರಿಪೀಟ್ ಆಗಿದೆ ನೋಡಿ. ರೆವಿನ್ಯೂ ಎಕ್ಸ್ಪೆನ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆನ್ಸ್ ಆನ್ಸರ್ ಆಪ್ಷನ್ 3 ಆ್ಯಂಡ್ ಆನ್ಸರ್ ಆಪ್ಷನ್ 4 ಎರಡೂ ಕೂಡ ಒಂದೇ ಇದೆ. ಸೊ ಈ ರೀತಿ ಆನ್ಸರ್ ಆಪ್ಷನ್ಸು ಯಾವುದಾದ್ರೂ 2 ಅಥವಾ 3 ಒಂದೇ ಇದ್ದಲ್ಲಿ ಸೊ ಆಗ ಅದು ಡೂಪ್ಲಿಕೇಟ್ ಆಪ್ಷನ್ಸ್ ಅಂತ ತೋರಿಸುತ್ತೆ. ಅದನ್ನು ನಾವು ಇಲ್ಲಿ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಅದನ್ನು ರೆಕ್ಟಿಫೈ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ರೆವಿನ್ಯೂ ಕ್ಲಾಸ್. ಸೊ ಈ ರೀತಿ ರೆಕ್ಟಿಫೈ ಮಾಡಿಕೊಂಡು ತದನಂತರ ಅದನ್ನು ಸೇವ್ ಮಾಡಿಕೊಂಡು ಪುನಃ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆಗ ಅದು ಅಕ್ಸೆಪ್ಟ್ ಮಾಡುತ್ತೆ. ಆ್ಯಂಡ್ ಕೆಲವೊಂದು ಬಾರಿ ಈ ರೀತಿ ಆಪ್ಷನ್ ಆ್ಯಂಡ್ ಆಪ್ಷನ್ ವ್ಯಾಲ್ಯೂ ಡಸ್ ನಾಟ್ ಮ್ಯಾಚ್ ಆರ್ ಇಟ್ ಈಸ್ ನಲ್ ಅಂತ ಎರರ್ ಬರುತ್ತೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಇಟ್ ಇಂಪ್ಲೈಸ್ ದ್ಯಾಟ್ ಸೊ ನೀವು 5 ಆಪ್ಷನ್ ಆನ್ಸರ್ಸ್ ಅಂತ ಹಾಕ್ಬಿಟ್ಟು ಅಲ್ಲಿ 4 ಆನ್ಸರ್ ಆಪ್ಷನ್ಸ್ ಹಾಕಿರ್ತೀರಾ, ಅಥವಾ 4 ಆನ್ಸರ್ ಆಪ್ಷನ್ಸ್ ಅಂತ ಹಾಕ್ಬಿಟ್ಟು ಅಲ್ಲಿ 5 ಆನ್ಸರ್ ಆಪ್ಷನ್ಸ್ ಹಾಕಿರ್ತೀರಾ. ಸೊ ಇಲ್ಲಿ ನೋಡಿ ನಾವು ಅಪ್ಲೋಡ್ ಮಾಡಿರುವಂಥ ಎಕ್ಸೆಲ್ ಶೀಟ್ ನೋಡೋದಾದ್ರೆ ಸೊ ಇಲ್ಲಿ ನೋಡಿ ಆನ್ಸರ್ ಆಪ್ಷನ್ ಇಲ್ಲಿ 5 ಎಂಟ್ರಿ ಮಾಡಿ ಇಲ್ಲಿ ಕೇವಲ 4 ಆನ್ಸರ್ ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡಿದ್ದೇನೆ. ಸೊ ಆದ ಕಾರಣ ಅಲ್ಲಿ ಆ ರೀತಿ ಎರರ್ ಅನ್ನು ತೋರಿಸ್ತಿದೆ. ಸೊ ಇಲ್ಲಿ ನೀವು 5 ಆನ್ಸರ್ ಆಪ್ಷನ್ಸ್ ಮೆನ್ಷನ್ ಮಾಡಿದ್ರೆ ಕಂಪಲ್ಸರಿ 5 ಆನ್ಸರ್ ಆಪ್ಷನ್ ಕಾಲಮ್ಸು ಫಿಲ್ ಆಗಿರಬೇಕು. 4 ಆನ್ಸರ್ ಆಪ್ಷನ್ಸ್ ಹಾಕಿದ್ರೆ ಕಂಪಲ್ಸರಿ 4 ಆನ್ಸರ್ ಆಪ್ಷನ್ಸ್ ಕಾಲಮ್ ಫಿಲ್ ಆಗಿ 5ನೇದು ಬ್ಲಾಂಕ್ ಇರಬೇಕು. ಸೊ ಇಲ್ಲಿ ಏನಾಗಿದೆ, ಈ ಒಂದು ಕ್ವಶನ್ ಪರ್ಟಿಕ್ಯುಲರ್ ಕ್ವಶನ್ 5 ಅಂತ ಹಾಕಿದ್ರೆ ಬಟ್ ಇರೋದು 4. ಸೊ ಅಂತ ಟೈಮಲ್ಲಿ ಅದನ್ನ ನಾವು ರೆಕ್ಟಿಫೈ ಮಾಡಬೇಕಾಗುತ್ತೆ. ಸೊ ಇರೋಂಥ ಆಪ್ಷನ್ಸ್ ಕೇವಲ ಇಲ್ಲಿ 4. ಸೊ ಅದಕ್ಕೆ ಅದನ್ನ 4 ಆಗಿ ಮಾಡಿಫೈ ಮಾಡೋಣ. ಸೊ ಮಾಡಿಫೈ ಮಾಡಿ ಸೇವ್ ಮಾಡೋಣ. ಸೊ ಈಗ ಅದು ಅಪ್ಲೋಡ್ ಮಾಡಿದ್ರೆ ಆಕ್ಟಿವ್ ಆಗುತ್ತೆ ಆ್ಯಂಡ್ ಅದನ್ನು ಇಂಪೋರ್ಟ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ಹಾಕಿರುವಂಥ ಆನ್ಸರ್ ಆಪ್ಷನ್ಸ್ ಎಷ್ಟಿದೆಯೋ ಅಷ್ಟು ಆನ್ಸರ್ ಆಪ್ಷನ್ಸು ಭರ್ತಿ ಮಾಡಿರಬೇಕು. ಸಪೋಸ್ 5 ಆನ್ಸರ್ ಆಪ್ಷನ್ಸ್ ಇಲ್ಲಿ ಎಂಟ್ರಿ ಮಾಡಿ ಕಂಪಲ್ಸರಿ 5 ಆನ್ಸರ್ ಆಪ್ಷನ್ಸ್ ಕಾಲಮ್ಸು ಭರ್ತಿ ಮಾಡಿರಬೇಕಾಗುತ್ತೆ. ಸಪೋಸ್ 4 ಆನ್ಸರ್ ಆಪ್ಷನ್ಸ್ ಹಾಕಿದರೆ 4 ಆನ್ಸರ್ ಆಪ್ಷನ್ಸ್ ಭರ್ತಿ ಮಾಡಿ 5ನೇ ಆನ್ಸರ್ ಆಪ್ಷನ್ ಅನ್ನು ಬ್ಲಾಂಕ್ ಆಗಿ ಬಿಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಡಿಲೀಟ್ ಮಾಡೋಂಗಿಲ್ಲ ಆ ಒಂದು ಕಾಲಮನ್ನು. ಸೊ ಹೀಗೆ ಮಾಡಿಫೈ ಮಾಡಿ ಸೇವ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಗ ಆ ಒಂದು ಎರರ್ ಸಾಲ್ವ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾಸಿಬಲ್ ಎರರ್ ಈಸ್ ಮಾರ್ಕ್ಸ್ ಈಸ್ ನಲ್ ಅಂತ ಬಂದಿದೆ. ಸೊ ಅಂದರೆ ಎಕ್ಸ್ಪೆನ್ಸ್ ಆ್ಯಂಡ್ ಇನ್ಸ್ಟಾಲೇಷನ್ ಆಫ್ ಮಿಷನರಿ ಈ ಒಂದು ಕ್ವಶನ್ಗೆ ಮಾರ್ಕ್ಸ್ ಅನ್ನೋದು ಎಂಟ್ರಿ ಆಗಿಲ್ಲ ಅಂತ ಹೇಳ್ತಿದೆ. ಸೊ ಆ ಒಂದು ಫೈಲ್ ಪುನಃ ನೋಡ್ಕೊಳ್ಳಿ. ಸೊ ಆ ಫೈಲಲ್ಲಿ ಆ ಒಂದು ಕ್ವಶನ್ಗೆ ಸೊ ಇಲ್ಲಿ ಮಾರ್ಕ್ಸ್ ಅನ್ನೋದು ನಿಲ್ಲಿದೆ. ಸೊ ನಾವು ಬ್ಲಾಂಕ್ ಬಿಟ್ಟಿದ್ದೀವಿ, ಅದಕ್ಕೆ ಅದು ನಲ್ ಅಂತ ತೋರಿಸ್ತಿರೋದು. ಸೊ ಅದಕ್ಕೆ ಅದನ್ನು ಫೀಡ್ ಮಾಡಿ ಮಾರ್ಕ್ಸ್ 1. ಸೊ ಈ ರೀತಿ ನೀವು ಯಾವುದೇ ಕಾಲಮನ್ನು ಬ್ಲಾಂಕ್ ಬಿಟ್ಟಿರಬಾರ್ದು. ಎಕ್ಸೆಪ್ಟ್ ಆನ್ಸರ್ ಆಪ್ಷನ್ 5 ಕಾಲಮ್ ಬ್ಲಾಂಕ್ ಇರಬಹುದು. ಯಾಕಂದರೆ ಇಲ್ಲಿ ನೀವು ಕೇವಲ 4 ಆನ್ಸರ್ ಆಪ್ಷನ್ಸು ಎಂಟ್ರಿ ಮಾಡಿದರೆ ಕೇವಲ 4 ಆನ್ಸರ್ ಆಪ್ಷನ್ಸ್ ಇರುತ್ತೆ.
ಫಿಫ್ತ್ ಆನ್ಸರ್ ಆಪ್ಷನ್ ಕಾಲಮ್ ಏನು ಬ್ಲಾಂಕ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಒಂದು ಆನ್ಸರ್ ಆಪ್ಷನ್ 5 ಅನ್ನೋ ಕಾಲಮನ್ನು ಡಿಲೀಟ್ ಮಾಡೋಂಗಿಲ್ಲ. ಸೊ ಈ ರೀತಿ ನೀವು ಮಾಡಿಫೈ ಮಾಡಿ ರೆಕ್ಟಿಫೈ ಮಾಡಬೇಕಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಸಾಲ್ವ್. ಆ್ಯಂಡ್ ಕೆಲವೊಂದು ಬಾರಿ ಅಪ್ಲೋಡ್ ಮಾಡಿದಾಗ ಈ ರೀತಿ ಏನು allowed file format. So upload valid file, only allowed file format is XLS and XLSX ಅಂತ ಹೇಳಿದ್ದಾರೆ. ಸೊ ಈ ಎರಡು ಫಾರ್ಮೆಟ್ ಅಲ್ಲಿ ಇರುವಂಥ ಫೈಲ್ಸ್ ಮಾತ್ರ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ಫೈಲ್ ಕೂಡ ಏನು ಎಕ್ಸೆಲ್ ಫಾರ್ಮೆಟ್ ಅಲ್ಲಿ ಇದೆ. ಸೈಟ್ ಟೆಸ್ಟ್ ಅನ್ನೋದು ಎಕ್ಸೆಲ್ ಫಾರ್ಮೆಟ್ ಅಲ್ಲಿ ಇದೆ. ಬಟ್ ಇಲ್ಲಿ ಏನಾಗಿದೆ, ಇದು ಅಪ್ಲೋಡ್ ಮಾಡಿದ್ರು ಕೂಡ ನಮಗಿಲ್ಲಿ ಏನಂತ ತೋರಿಸ್ತಿದೆ, ಏನು ಫೇಲ್ಡ್ ಟು ಲೋಡ್ ಅಂತ ತೋರಿಸ್ತಿದೆ. ಯಾಕೆ ಈ ರೀತಿ ಅಂದರೆ ಫೈಲ್ ಇನ್ಪುಟ್ ಈಸ್ ಇನ್ವ್ಯಾಲಿಡ್ ಅಂತ ಹೇಳ್ತಿದೆ. ಅಂದರೆ ಇದರ ಅರ್ಥ ಇಷ್ಟೇ, ನಾವು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಒಂದು ಎಕ್ಸೆಲ್ ಶೀಟ್ ಏನಿದೆ ಅದಕ್ಕೆ ಯಾವ ರೀತಿ ಹೆಸರು ಕೊಟ್ಟಿದ್ರೆ ನೋಡ್ಕೊಳ್ಳಿ. ಇಲ್ಲಿ ಟೆಸ್ಟ್ ಅಂತ ಹೆಸರು ಕೊಟ್ಟಿದ್ದೀನಿ, ಬಟ್ ಲಾಸ್ಟ್ ಅಲ್ಲಿ ಏನಾಗಿದೆ ಡಾಟ್ ಅನ್ನೋದು ಇದೆ. ಸೊ ಇಲ್ಲಿ ಡಾಟ್ ಇದ್ರೆ ಅದೇನಾಗುತ್ತೆ, .xlx ಆಗುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಲಾಸ್ಟಲ್ಲಿ ಡಾಟ್ ಇಡುವಂಥದ್ದು ಅಥವಾ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸು ಆ ಒಂದು ಫೈಲ್ಗೆ ಹೆಸರಿಡುವಂಥದ್ದಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಫೈಲ್ಗೆ ಏನಿದ್ರು ಆ ರೀತಿ ಸಂದರ್ಭದಲ್ಲಿ ರೀನೇಮ್ ಮಾಡಿ. ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಿದ್ರೆ ಜಸ್ಟ್ ಡಿಜಿಟ್ಸ್ ಆಗಲಿ ಅಥವಾ ಹೆಸರಾಗಿ ಕೊಟ್ಟು ಅದನ್ನು ನೀವು ಸೇವ್ ಮಾಡ್ಕೋಬೇಕಾಗುತ್ತೆ.